सरकारने एसटी प्रवर्गात इतर समाजाचा समावेश करू नये अशी मागणी करून कर्नाटक अनुसूचित जमाती वाल्मिकी राज्य युवक घटकाने बुधवारी चन्नम्मा वर्तुळातून जिल्हाधिकारी कार्यालयापर्यंत मोर्चा काढून मुख्यमंत्र्यांना निवेदन सादर केले। एसटी प्रवर्गातील लोकांना शासनाच्या सुविधा योग्य प्रकारे मिळत नाहीत। वाल्मिकी महामंडळात होत असलेल्या भ्रष्टाचारामुळे आमचा समाज हळूहळू मागे पडत आहे। त्यातच आता एसटी प्रवर्गात कुरुब समाजाचा समावेश करण्याचा डाव सरकार आखत असल्याने आंदोलकांनी तीव्र रोष व्यक्त केला। ತಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ, ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರ ಸರ್ಕಾರ ಯಾವ ರೀತಿ ಆಡಳಿತವನ್ನು ಮಾಡ್ತಾ ಅನ್ನೋದು ಪ್ರತಿಯೊಬ್ಬರು ಗಮನಕ್ಕೆ ಇರುವಂತ ವಿಚಾರ। ಇವತ್ತು ನಿಜವಾಗಲೂ ಬುಡಕಟ್ಟು ಸಮುದಾಯದಲ್ಲಿ ಹಕ್ಕನ್ನು ಪಡೆದಿರುವಂತ ನಮ್ಮ ಸಮುದಾಯ ಅಂದ್ರೆ ಅದು ವಾಲ್ಮೀಕಿ ನಾಯಕ ಸಮುದಾಯ। ಆದರೆ ಇವತ್ತು ಆ ಎಸ್ಟಿ ವರ್ಗದಲ್ಲಿ ಇರುವಂತ ಮೀಸಲಾತಿಯೇ ಕಡಿಮೆ, ಯಾವುದೇ ಸೌಲಭ್ಯ ಹಾಗೂ ಯೋಜನೆಗಳು ಅನುದಾನಗಳು ಸಿಗ್ತಾ ಇಲ್ಲ। ಹಾಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಗಳು ಕೂಡ ನಿರಂತರ ನಡೀತಾ ಇದಾವೆ। ಇದಕ್ಕೆ ಯಾವುದೂ ಉತ್ತರ ಇಲ್ಲ। ಇದುವರೆಗೂ ಫಲಾನುಭವಿಗಳು ಒಂದು ಯೋಜನೆ ಕೂಡ ಪಡ್ಕೊಂಡಿಲ್ಲ। ಆದ್ರೆ ಇಂಥ ಸಮಯದಲ್ಲಿ ಇವತ್ತು ಇರುವಂತ ಏನು ಸಮುದಾಯದ ಜನ ಯಾವುದೇ ಸೌಲಭ್ಯ ಪಡ್ಕೊಳ್ತಾ ಇಲ್ಲ। ಆದ್ರೂ ಕೂಡ ಎಸ್ಟಿ ವರ್ಗದಲ್ಲಿ ನೀವು ಅನ್ಯ ಸಮುದಾಯ, ಕುರುಬ ಸಮುದಾಯ ಆಗಿರ್ಬೋದು, ತವಾರ ಪರಿವಾರ ಆಗಿರ್ಬೋದು, ಇನ್ನು 39 ಉಪಜಾತಿಗಳನ್ನ ಸೇರಿಸುವಂತ ಪ್ರಯತ್ನದಲ್ಲಿ ನೀವು ಇದೀರಿ। ನೀವು ತಕ್ಷಣವೇ ಹಿಂಜರಿಬೇಕು, ಇಲ್ಲಾಂದ್ರೆ ಇಡೀ ರಾಜ್ಯಾದ್ಯಂತ ನಮ್ಮ ವಾಲ್ಮೀಕಿ ನಾಯಕ ಸಮುದಾಯ ಏನು ಸ್ವತಂತ್ರ ಸಂಗ್ರಾಮ ಆಗಿತ್ತು, ಹೊಲಗಲಿ ಬೇಡರು ಯಾವ ರೀತಿ ಕ್ರಾಂತಿಯನ್ನ ಸೃಷ್ಟಿ ಮಾಡಿದ್ರು ಆ ರೀತಿ ಕ್ರಾಂತಿ ಆಗ್ತದ। ಮಾನ್ಯ ಸಿದ್ದರಾಮಯ್ಯ ಅವರ ವಿರುದ್ಧ ಇಡೀ ರಾಜ್ಯಾದ್ಯಂತ ಜನ ಧ್ವನಿ ಎತ್ತುತ್ತಾರೆ। ಇದಕ್ಕೆ ನಮ್ಮ ಈ ಎಸ್ಟಿ ವರ್ಗದಲ್ಲಿ ಗೆದ್ದಂತ ಶಾಸಕರು, ಸಚಿವರು ತಾವು ಸಮುದಾಯದ ಜನರ ಬಗ್ಗೆ ಕಾಳಜಿ ವಹಿಸಬೇಕು ಮತ್ತು ಅವರ ಅಭಿವೃದ್ಧಿ ಏಳಿಗೆಯನ್ನು ಬಯಸಬೇಕು। ಮತ್ತೆ ನೀವು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆ ಕೂಡ ಮಾಡಬೇಕು, ಏನಂತೇಳಿ ಇವತ್ತು ನಾವು ಎಸ್ಟಿ ವರ್ಗದ ಕ್ಷೇತ್ರದಲ್ಲಿ ಏನು ಮೀಸಲಾತಿ ಕ್ಷೇತ್ರ ಗೆದ್ದಿದ್ದೀವಿ, ಇವತ್ತು ನೀವು ನಮಗೆ ಎಸ್ಟಿ ವರ್ಗದಲ್ಲಿ ಕುರುಬ ಸಮುದಾಯವನ್ನು ಸೇರಿಸಿದ್ರೆ ನಮ್ಮ ಸಮುದಾಯದ ಜನರಿಗೆ ನಾವು ಏನಂತ ಉತ್ತರ ಕೊಡಬೇಕು, ನಮ್ಮ ಸಮುದಾಯದ ಜನರಿಗೆ ನಾವು ಯಾವ ರೀತಿ ನ್ಯಾಯ ಒದಗಿಸಬೇಕು? ಅವರು ನಮಗೆ ಜನ ಪ್ರಶ್ನೆ ಮಾಡ್ತಾರ, ನಾವು ನಿಮಗೆ ಕೇಳಬೇಕು, ನೀವು ನಮಗೆ ಅನ್ಯಾಯ ಮಾಡಿದ್ರೆ ನಾವು ಯಾರು ತಗೋಬೇಕು ಅಂತೇಳಿ ನೀವು ನಮ್ಮ ಸಮುದಾಯದ ಎಲ್ಲ ಶಾಸಕರು, ಸಚಿವರು ಒಟ್ಟಾಗ್ರಿ ನೀವು ಒಂದು ಮೇಲ್ಮೆಯನ್ನು ಮಾಡ್ರಿ, ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆ ಕೊಡ್ರಿ। ನೀವು ಒಪ್ಕೊಂಡಿದ್ದಕ್ಕನ್ನ ಇವರು ಸಿದ್ದರಾಮಯ್ಯ ಈ ರೀತಿ ಮಾಡ್ತಾ ಇದ್ರೆ ಹಲವಾರು ಅನುಮಾನಗಳು ಕಾಡ್ತಾ ಇದಾವ। ಇದಕ್ಕೆ ನೀವು ಯಾರಾದ್ರೂ ನಿಮಗೆ ಸಮುದಾಯದ ಪರವಾಗಿ ಕೆಲಸ ಮಾಡಕ್ಕಾಗ್ಲಿಲ್ಲ ಅಂದ್ರೆ ನೀವು ಬೇರೆ ಏನಾದ್ರು ವಿಚಾರ ಮಾಡ್ಕೊರಿ, ಆದ್ರೆ ಸಮುದಾಯದ ಜನರಿಗೆ ಅನ್ಯಾಯ ಮಾಡಕ್ ಹೋಗ್ಬೇಡ್ರಿ। ಮಾನ್ಯ ಸಿದ್ದರಾಮಯ್ಯ ಅವರೇ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ, ನೀವು ಎಸ್ಟಿ ಸಮುದಾಯದಲ್ಲಿ ಯಾರಾದ್ರೂ ಸೇರಿಸುವ ಪ್ರಯತ್ನ ಮಾಡಿದ್ರ ಇಡೀ ರಾಜ್ಯಾದ್ಯಂತ ಕ್ರಾಂತಿಯ ಹೋರಾಟ ಸೃಷ್ಟಿ ಆಗ್ತದ। ಅವ್ರಿಗೆ ಉತ್ತರ ಕೊಡಕ್ಕೆ ನಿಮ್ಗೆ ಆಗೋದಿಲ್ಲ, ನೀವು ರಾಜ್ಯವನ್ನು ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂದೇ ಬರ್ತದ। ಆ ಪರಿಸ್ಥಿತಿ ತರ್ಕೋಬೇಡ್ರಿ ಅಂತೇಳಿ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ। ಮಾನ್ಯ ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಸಾವ್ಕಾರ್ ಅವರು ಕೂಡ ಈ ವಿಚಾರವಾಗಿ ಸಮುದಾಯ ಪರವಾಗಿ ನಿರಂತರವಾಗಿ ಮಾನ್ಯ ಸಿದ್ದರಾಮಯ್ಯವ್ರಿಗೂ ಕೂಡ ಪ್ರಶ್ನೆಯನ್ನ ಮಾಡಿದಾರ। ಆದ್ರೆ ಮಾನ್ಯ ಸಿದ್ದರಾಮಯ್ಯವರು ತಾವು ನಿಜವಾಗಲೂ ನೀವು ಸಮುದಾಯದ ನೀವು ಇನ್ನು ಬರೀ 2-3 ತಿಂಗಳು ಅಧಿಕಾರ ಮಾಡುವಂತ ಇದರಲ್ಲಿ ನೀವು ಇದೀರಾ। ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನೀವು ಸಮುದಾಯನ ಉಳಿಸಲು ಇನ್ನು 2-3 ತಿಂಗಳಲ್ಲಿ ನೀವು ಮೀಸಲಾತಿಯನ್ನ ಕೊಟ್ಟು ಅವ್ರಿಗೆ ಎಸ್ಟಿಯಲ್ಲಿ ಸೇರಿಸಿ ನೀವು ಜೈಕಾರ ಹಾಸ್ಕೊಳ್ಬೇಕಂತ ನಿಲ್ದಿದ್ದೀರಾ, ಅದು ನಡೆಯಂಗಿಲ್ಲ। ಮಾನ್ಯ ನಮ್ಮ ಶಾಸಕರು, ಸಚಿವರುಗಳು ಕೂಡ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆ ಕೊಡಬೇಕು, ಮತ್ತೆ ಅವ್ರು ಹೇಳಿದಂಗೆ ನೀವು ಅವ್ರಿಗೆ ಸ್ಪಂದನೆ ಕೊಡಬಾರ್ದು। ಇದಕ್ಕೆ ಮಾನ್ಯ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಹಾಗೂ ಪ್ರಧಾನಮಂತ್ರಿ ಮೋದಿ ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ರಾಜ್ಯದ ನಮ್ಮ ಸಮುದಾಯ ಜನರಿಗೆ, ನಮ್ಮ 45 ಲಕ್ಷ ಏನು ನಾಯಕ ಸಮುದಾಯ ಇದೆ ಜನರಿಗೆ ಅನ್ಯಾಯ ಮಾಡುವಂತ ಕೆಲಸ ಮಾಡಬಾರ್ದು। ನಮ್ದು ಸಮುದಾಯದ ಜನ ಒಂದೇ ಧ್ವನಿಯಲ್ಲಿ ನಿಂತ್ಕೊಂಡು ಇಡೀ ರಾಜ್ಯ ಸರ್ಕಾರಕ್ಕೆ ಉತ್ತರ ಕೊಡುವಂತದ್ದಾಗಬೇಕು। ಮತ್ತೆ ನೀವು ಇದೇ ರೀತಿ ಮುಂದುವರೆದಲ್ಲಿ ಮುಂಬರುವ ದಿನಗಳಲ್ಲಿ ರಾಜ್ಯ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ತಾ ಇದೆ, ಈ ರೀತಿ ದುರಾಡಳಿತ ನಿಮಗೆ ಬರುವಂತ ದಿನಗಳಲ್ಲಿ ನಮ್ಮ ಜನ ಯಾವ ರೀತಿ ಉತ್ತರವನ್ನು ಕೊಡ್ತಾರೆ ನೀವು ಕಾಯ್ತಾ ಇರಿ। ಮಹೇಶ್ ಶಿಗ್ಗೆಹಳ್ಳಿ। या प्रसंगी राज्याध्यक्ष महेश शिग्गेहळ्ಳಿ, मल्लिकार्जुन हेगनायक, रामू पुजारी, सुनील नायक, इरेश नायक, मारुती इंचल यांच्यासहित इतर कार्यकर्ते उपस्थित होते। विनोद कोलकार, KMM मराठी, बेळगाव।